ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತು ಸೂಪರಾಗಿ ಫಾಸ್ಟಾಗಿ ಒಂದು ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವತ್ತು ಹೇಳ್ಕೊಡೋದು ನಾನು ಬ್ರೆಡ್ ಟೋಸ್ಟು ಎಷ್ಟು ಈಸಿಯಾಗಿ ಎಷ್ಟು ಸೂಪರ್ ಫಾಸ್ಟಾಗಿ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಎರಡೆರಡು ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಹಾಗೂ ಒಂದೇ ಒಂದು ಕ್ಯಾರೆಟ್ನ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ವೆಜಿಟೇಬಲ್ಸ್ ಹಾಕ್ಬಿಟ್ಟು ನಾನು ಬ್ರೆಡ್ ಟೋಸ್ಟ್ ಮಾಡ್ತೀನಿ. ಈ ಥರ ಟೊಮ್ಯಾಟೊ ಹಣ್ಣು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಆಮೇಲೆ ಸ್ವೀಟ್ ಬ್ರೆಡ್ ತೊಗೊಂಡಿದ್ದೀನಿ 1 ಪೌಂಡು, ಅಥವಾ ನೀವು ಬರೀ ಸಾಲ್ಟೆಡ್ ಆದರೂ ತೊಗೋಬೋದು, ವೀಟ್ ಬ್ರೆಡ್ ಆದರೂ ತೊಗೋಬೋದು, ಯಾವ್ದು ಬೇಕಾದರೂ ಅದು ನಿಮ್ಮ ಚಾಯ್ಸು. ನಾನಿಲ್ಲಿ ಸ್ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ 1 ಅಥವಾ 2 ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಯಾವ ಎಣ್ಣೆ ಬೇಕಾದರೂ ಹಾಕ್ಕೋಬೋದು, ಆದರೆ ಸಾಸಿವೆ ಎಣ್ಣೆ ಮಾತ್ರ ಹಾಕ್ಕೋಬಾರ್ದು. ಇದಕ್ಕೇ ನಾನು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾವು ಉಪ್ಪಿಟ್ಟಿಗೆ ಹೇಗೆ ಒಗ್ಗರಣೆ ಮಾಡ್ಕೊತೀವೋ ಹಾಗೆ ಇದಕ್ಕೂ ಒಗ್ಗರಣೆ ಮಾಡ್ಕೊಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆ ಇವು ಮೂರನ್ನು ಹಾಕ್ಬಿಟ್ಟು ಅದು ಸ್ವಲ್ಪ ಕ್ರಿಸ್ಪ್ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಬೆರೆಸ್ತಾ ಇದ್ದೀನಿ ಇದಕ್ಕೆ. ಸೊ ಅರಿಶಿನ ಹಾಕಾದ್ಮೇಲೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು ಇದನ್ನೆಲ್ಲ ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಇದು ಹುರಿಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಇದು ಜಾಸ್ತಿ ನೀರು ಹಾಕಿ ಏನು ಬೇಯಿಸಬಾರ್ದು, ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ಟೊಮ್ಯಾಟೊ ಹಣ್ಣು ಮಿಕ್ಸ್ ಮಾಡಿದೆ ನಾನು ಇದಕ್ಕೆ. ಸೊ ಟೊಮೆಟೊ ಹಣ್ಣು ಹಾಕೋದ್ರಿಂದ ಸ್ವಲ್ಪ ಪಲ್ಯ ಸಾಫ್ಟಾಗಿ ಬೇಯುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೋಬೋದು. ಆಮೇಲೆ ಜಾಸ್ತಿ ಉಪ್ಪು ಇಡ್ಸಲ್ಲ ಇದಕ್ಕೆ, ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗುತ್ತೆ. ಅಥವಾ ನಿಮ್ಮ ಟೇಸ್ಟ್ ಹೇಗೆ ಬೇಕೋ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಸಾಲ್ಟ್ ಆ್ಯಡ್ ಮಾಡ್ಕೋಬೋದು. ಇದನ್ನು ಒಂದು 3-4 ನಿಮಿಷ ಮುಚ್ಚಿಟ್ಬಿಟ್ರೆ ಅದು ನಿಧಾನಕ್ಕೆ ಸಣ್ಣ ಉರಿನಲ್ಲೇ ಬೇಯ್ಕೊಳ್ಳುತ್ತೆ. ಸೊ ಇದು ಸಾಫ್ಟಾಗೂ ಇರುತ್ತೆ, ಜೊತೆಗೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ಸು ಬರುತ್ತೆ. ತುಂಬ ನೀರಂತೂ ಹಾಕಲೇಬಾರ್ದು ಈ ಪಲ್ಯಕ್ಕೆ. ಬ್ರೆಡ್ ಟೋಸ್ಟ್ ಮಾಡೋದ್ರಿಂದ ನಾವು ಅದು ನೀರಾಗಿತ್ತು ಅಂತಂದರೆ ಬ್ರೆಡ್ಡು ಕ್ರಿಸ್ಪಾಗಿ ಬರಲ್ಲ. ಸೊ ಈ ಥರ ನೋಡಿ ಉದುರಾಗಿ ಬೇಯಬೇಕು ಪಲ್ಯ. ಇದನ್ನು ರೆಡಿ ಆಯಿತು. ಈಗೇನು ಮಾಡಬೇಕು ಅಂತಂದರೆ ನಾವು ರೆಡಿ ಇಟ್ಕೊಂಡಿರೋಂಥ ಬ್ರೆಡ್ನೆಲ್ಲ ಬಟರಿಂದ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಬಟರ್ ತೊಗೊಂಡಿದ್ದೀನಿ, ನೀವು ಎಣ್ಣೆಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಇದೇನು ಬೆಣ್ಣೆನಲ್ಲೇ ರೋಸ್ಟ್ ಮಾಡಬೇಕು ಅನ್ನೋದೇನಿಲ್ಲ, ಎಣ್ಣೆನಲ್ಲೂ ಬೇಕಾದರೆ ನೀವು ಇದನ್ನು ಸುಟ್ಕೋಬೋದು. ಬ್ರೆಡ್ನ ಹೇಗೆ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಬ್ರೆಡ್ ಟೋಸ್ಟರಲ್ಲಾದರೂ ಹಾಕಿನೂ ನೀವು ಇದು ಟೋಸ್ಟರ್ನ ಮಾಡ್ಕೋಬೋದು. ನಾನು ಇಲ್ಲಿ ತವಾ ಯೂಸ್ ಮಾಡಿಬಿಟ್ಟು ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಬಟರ್ನ ಆ್ಯಡ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಒಂದು ಸೈಡಿಗೆ, ಅದಕ್ಕೆ ಇನ್ನೊಂದು ಸೈಡಿಗೂ ನಾನು ಸ್ವಲ್ಪ ಬೆಣ್ಣೆನೆಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಸಾಫ್ಟಾಗಿ ಸ್ವಲ್ಪ ಸಣ್ಣ ಊರಿನಲ್ಲಿ ಟೋಸ್ಟ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಹೈ ಫ್ಲೇಮು ಇಟ್ಕೋಬೇಡಿ. ಇದು ರೆಡಿ ಇರೋವಂಥ ಪಲ್ಯನ ತೊಗೊಂಡು ನಾನು ಇದು 2 ಬ್ರೆಡ್ಗಳಿಗೆ ಮಾತ್ರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಹೀಗೆ ಹಾಕ್ಕೊಂಡು ನೀವು ಜಾಸ್ತಿ ಪಲ್ಯ ಬೇಕು ಅಂದ್ರೂ ಮಾಡ್ಕೋಬೋದು. ಇದಕ್ಕೆ ನೀವು ಆಲೂಗಡ್ಡೆ ಈರುಳ್ಳಿ ಪಲ್ಯ ಬೇಕಾದರೂ ಮಾಡಿಕೊಂಡು ಈ ಥರ ಟೋಸ್ಟ್ ಮಾಡ್ಕೋಬೋದು. ನಾನಿವತ್ತು ಇದೇ ಇರಲಿ ಅಂತ ಅಂದ್ಬಿಟ್ಟು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಈ ಟೊಮ್ಯಾಟೊ ಹಾಕಿ ಮಾತ್ರ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದಕ್ಕೆ ಸೌತೆಕಾಯಿನ ಅದನ್ನು ಇಟ್ಬಿಟ್ಟು ಇದಕ್ಕೆ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಇನ್ನೊಂದು ಚೂರು ಟೋಸ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇದನ್ನು ಹೇಗೆ ಬೇಕಾದರೂ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಸೂಪರ್ ಫಾಸ್ಟಾಗಿ ಆಗೋಯ್ತು. ಇದನ್ನು ನೀವು ಈ ಥರ ಒಂಚೂರು ಪ್ರೆಸ್ ಮಾಡಿಬಿಟ್ಟು ಕಟ್ ಮಾಡೋದ್ರಿಂದ ನಿಮಗೆ ಶೇಪು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಟ್ರಯಾಂಗಲ್ ಆಗಿ ಕಟ್ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಸ್ಕ್ವೇರ್ ಆದರೂ ಮಾಡ್ಕೋಬೋದು, ಇಲ್ಲ ಒಂದು ಪೀಸ್ನ 2 ಪೀಸ್ ಆಗಾದರೂ ಮಾಡ್ಕೋಬೋದು ಬ್ರೆಡ್ನ.
ಇಲ್ಲ 4 ಪೀಸ್ ಅಂತಾದ್ರೂ ಕಟ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಕಟ್ ಮಾಡ್ಕೋಬೋದು. ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೋಡಿ ವೆಜಿಟೇಬಲ್ಸು ಸೇರಿದಂಗೆ ಆಗುತ್ತೆ, ಜೊತೆಗೆ ಬೇಗನೂ ಆಗುತ್ತೆ. ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಬೇಕ್ರಿನಲ್ಲೆಲ್ಲ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಡೋದು ತುಂಬ ಒಳ್ಳೆಯದು ಅನಿಸುತ್ತೆ ನನಗೆ. ಸೊ ನೀವು ಬೆಣ್ಣೆನಾದರೂ ಹಾಕ್ಕೋಬೋದು, ಬೇಡವಾ ತುಪ್ಪ ಆದರೂ ಯೂಸ್ ಮಾಡಿಕೊಂಡು ಮಾಡ್ಬೋದು. ಈ ಥರ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಟ್ರಯಾಂಗಲ್ಲಾಗಿ ಕಟ್ ಮಾಡ್ತಾಯಿದ್ದೀನಿ. ಇವತ್ತು ನನಗೆ ತುಂಬ ಟೈಮ್ ಇರಲಿಲ್ಲ, ಹಾಗಾಗಿ ಇದೇ ಫಾಸ್ಟಾಗಿ ಆಗುತ್ತೆ ಅಂತಂದ್ಬಿಟ್ಟು ಇವತ್ತಿನ ಬ್ರೇಕ್ಫಾಸ್ಟು ಇದನ್ನೇ ರೆಡಿ ಮಾಡಿಟ್ಟಿದ್ದೀನಿ. ಇದು ತಿನ್ನೋಕೆ ಮಾತ್ರ ತುಂಬ ಟೇಸ್ಟಿ ಇರುತ್ತೆ. ನೀವು ಬೇಕಾದರೆ ಸಾಸಲ್ಲೂ ತಿನ್ಬೋದು, ಇಲ್ಲ ಗ್ರೀನ್ ಚಟ್ನಿ ಆದರೂ ಮಾಡಿಕೊಂಡು ತಿನ್ಕೋಬೋದು. ಬಟ್ ನಾನು ಇದಕ್ಕೇನು ಬೇಡ ಅಂಥೇಳಿ ಇಷ್ಟೇ ಪಲ್ಯನೇ ಹಾಕ್ಕೊಂಡು ಇವತ್ತಿನ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಫಾಸ್ಟಾಗಿ ಆಯಿತು ನೋಡಿ. ಹಾಗಾಗಿ ನೀವು ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.